ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತಾ ಗೌಡ. ಹಾಸನದ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಶಕ್ತಿ ಯೋಜನೆ ಬಗ್ಗೆ ಪರಿಶೀಲನೆ ನಡೆಸಿದ ರಾಜ್ಯ ಗ್ಯಾರಂಟಿ ಸಮಿತಿಯ ಪುಷ್ಪಾ ಅಮರನಾಥ್. ರಾಜ್ಯ ಸರ್ಕಾರದ ಆಡಳಿತ ವಿರುದ್ಧ ಜೆಡಿಎಸ್ ಪ್ರತಿಭಟನೆ, 5 ಗ್ಯಾರಂಟಿ ವಿಫಲ ಆರೋಪ. ಮಾರ್ಚ್ 8ಕ್ಕೆ ಸಕಲೇಶಪುರ ರಕ್ಷಿದಿಯಲ್ಲಿ ಕರೀಂ ಖಾನ್ ಹಾಗೂ ಅಮೃತ ಪ್ರಶಸ್ತಿ ಪ್ರದಾನ, ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾಹಿತಿ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ಅವರು ಶಕ್ತಿ ಯೋಜನೆ ಕುರಿತು ಹಾಸನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರೊಂದಿಗೆ ಸಂವಾದವನ್ನ ನಡೆಸಿದರು. ಬಸ್ ನಿಲ್ದಾಣದಲ್ಲಿ ಪ್ರಯಾಣ ಮಾಡುತ್ತಿದ್ದ ಮಹಿಳೆಯರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು. ಹೋಟೆಲ್ಗಳಿಗೆ ತೆರಳಿ ಆಹಾರದ ಗುಣಮಟ್ಟ ಮತ್ತು ಶುಚಿ ಪರೀಕ್ಷೆ ನಡೆಸಿ ಫಾಸ್ಟ್ ಫುಡ್ ಅಂಗಡಿ ಮುಚ್ಚುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಹಳ ವಿಶಾಲವಾಗಿದೆ, ಬಹಳ ಉತ್ತಮವಾಗಿದೆ, ದೇಶಕ್ಕೆ ಮಾದರಿಯಾಗಿದೆ. ಆದರೆ ಕೆಲವು ಮೂಲಭೂತ ಸಮಸ್ಯೆಗಳು ಇಲ್ಲಿವೆ, ಅದನ್ನು ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಅಂತ ಹೇಳಿದರು. ಹಾಸನದ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಸಾಕಷ್ಟು ವಿಚಾರಗಳನ್ನ ಗಮನಕ್ಕಿಕೊಂಡು ಬಹಳ ಚೆನ್ನಾಗಿದೆ, ದೊಡ್ಡದಾಗಿದೆ. ಇದು ಬಿಲ್ಡಿಂಗ್ ಇಸ್ ವೆಲ್, ತುಂಬ ಅತಿ ದೊಡ್ಡದಾಗಿರುವಂಥ ತುಂಬ ವಿಶಾಲವಾಗಿ ಬಹಳ ಚೆನ್ನಾಗಿರುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಕೆಲವು ವಿಚಾರಗಳು ಈಗ ಶೌಚಾಲಯದಲ್ಲಿ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು, ನಿಗದಿತವಾಗಿ 3 ರೂಪಾಯಿ ಕಲೆಕ್ಟ್ ಮಾಡಬೇಕು ಅಂತ ಕೋಡ್ಗಳಿದೆ. ಆದರೆ ಅದು ಬಿಟ್ಟು 5 ರೂಪಾಯಿನೂ ತಗೊಳ್ಳಲ್ಲ, 10 ರೂಪಾಯಿ ತಗೋತಾರೆ ಅನ್ನೋದು ಭಾಳ ಬೇಜಾರಾಗುತ್ತೆ. ಇದು ಪ್ರಯಾಣಿಕರಿಗೆ ಹೊಣೆ. ನಮಗೆ ಕೇಳಬೇಕಂದ್ರೆ ಶೌಚಾಲಯ, ಉಚಿತ ಶೌಚಾಲಯ ಮಾಡಬೇಕು ಅನ್ನೋದೇ ಇಡೀ ದೇಶದಲ್ಲಿ ನಮ್ಮದು ಆಸೆ. ಬೇರೆ ಏನೇನೋ ಉಚಿತ ಮಾಡಬೇಕು ಅಂದರೆ ಶೌಚಾಲಯವನ್ನು ಹೆಣ್ಮಕ್ಳಿಗೆ, ಈಗ ಹೆಣ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಭಾಳ ಅವಶ್ಯಕತೆ ಇಲ್ಲ, ಉಚಿತ ಕೊಟ್ಟರೆ ಒಳ್ಳೆಯದು ಅನ್ನೋದು ನಮ್ಮ. ಆದರೆ ಮೈಂಟೆನೆನ್ಸ್ಗೋಸ್ಕರ, ಕ್ಲೀನ್ನೆಸ್ಸು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ 3 ರೂಪಾಯಿ ಕೊಟ್ಟರೇನು ತಪ್ಪಿಲ್ಲ ಅಂತ ಈ ದರ ನಿಗದಿಯಾಗಿದೆ. ಇದಕ್ಕಿಂತ ಹೆಚ್ಚು 10 ರೂಪಾಯಿ ಕಲೆಕ್ಟ್ ಮಾಡ್ತಿರೋದು ಇದು ಅಗಲ್ ದರೋಡೆ ಅಂತ ಅನಿಸುತ್ತೆ. ಸಂಬಂಧಪಟ್ಟವರಿಗೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, KSRTC DC ಅವರು ಇಲ್ಲಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿದ್ದಾರೆ. ಬರೀ ಅವ್ರಿಗೆ ನೋಟಿಸ್ ಕೊಟ್ಟರೆ ಸಾಕು, ಲೈಸೆನ್ಸ್ ಅವರು ತುಂಬ ಸಲ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ರು. ಅದೇ ರೀತಿ ಹಂಗಾಗಿ ಅದ್ರ ಬಗ್ಗೆ ಕ್ರಮವನ್ನು ಜರುಗಿಸಲಿಕ್ಕೆ. ಇನ್ನು ಎರಡನೇ ವಿಚಾರ, ತಾಯಿ ಮಗು ಕೋಣೆ ಮಟ್ಟದಲ್ಲಿ ಮಹಿಳೆಯರ ವಿಶ್ರಾಂತಿ ಕೊಠಡಿ ಮತ್ತು ತಾಯಿ ಮಗು ಕೋಣೆ ಒಟ್ಟಿಗೆ ಇದೆ. ಬಹಳ ದೊಡ್ಡದಾಗಿದೆ, ವಿಶಾಲವಾಗಿರುವಂಥ ಕೊಠಡಿ ಮತ್ತು ಒಳಗಡೆ ಒಂದು ವಿಶ್ರಾಂತಿ ಕೊಠಡಿ ಕೂಡ ಇದೆ. ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಬೇಕು. ಸರ್ಕಾರ, ನಮ್ಮ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಎಲ್ಲ ಸರ್ಕಾರಗಳು ಬಂದಾಗ ಕಾರ್ಯಕ್ರಮಗಳು ಅನುಷ್ಠಾನ ಅದು ಜನರಿಗೆ ಬಳಕೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಜಾರಿ ಮಾಡಿರ್ತಾರೆ. ಈಗ ತಾಯಿ ಮಗು ಹಾಲು ಉಣಿಸೋದಕ್ಕೆ ಒಂದು ಪ್ರೈವೇಟ್ ಜಾಗ ಬೇಕು ಅಂದಾಗ ಅಲ್ಲಿ, ಅಥವಾ ಮಹಿಳೆಯರು ವಯಸ್ಸಾದಂಥವ್ರಿಗೆ ವಿಶ್ರಾಂತಿ ಬೇಕು, ಇಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಸಮಯ ಇದೆ ಇನ್ನೂ ಬಸ್ ಬರೋದು ಅಂದಾಗ ಅವರು ವಿಶ್ರಾಂತಿ ತಗೊಳ್ಳೋಕ್ಕೆ ಅಂತ ಮಾಡುವಂಥದ್ದು. ಅದೇ ಪೂಜೆ ಕೂಡ ತೆಗೆದಿದ್ದೇನೆ, ಅದು ಸದ್ಬಳಕೆನೇ ಆಗಬೇಕಂತಕ್ಕಂಥದ್ದು ಭಾಳ ವಿಷಾದಕ್ಕೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿ ಅಲ್ಲಿ ಕೂಡ ಮಹಿಳೆಯರು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ, ತಾಯಿ ಮಗು ಅದನ್ನು ಅಲ್ಲೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಮತ್ತು ಇವತ್ತು ಇನ್ಚಾರ್ಜ್ CPO ಕೂಡ ನನ್ನ ಜೊತೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಯಾರು ಏನೇ ಮಾತನಾಡಿದ್ರು ಕೂಡ ಇವತ್ತು ಸಾಕಷ್ಟು ಒಂದು ಸಣ್ಣ ಉಳಿತಾಯದ ರೀತಿ ಆ ಹಣವನ್ನು ಹೆಣ್ಮಕ್ಳು ಉಳಿತಾಯ ಮಾಡಿಕೊಂಡು ಯಾವುದೋ ಒಂದು ಅವರ ಜೀವನಕ್ಕೆ ಮಕ್ಕಳು ಕೂಡ, ಶಾಲೆಗೆ ಹೋಗೋ ಮಕ್ಕಳು ಕೂಡ ಇದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ತಾರೆ. ಇವತ್ತು 2 ವಿಚಾರಗಳನ್ನ ನೋಡ್ತಾ, ಹಾಗೆಯೇ ಇಲ್ಲಿ MRP ದರ ಏನು ಹೆಚ್ಚು ಕಲೆಕ್ಟ್ ಮಾಡ್ಕೊಳ್ತಾರೆ ಅದೇ ವಿಚಾರಕ್ಕೆ ತಾಕೀತು ಮಾಡಿದ್ದೀನಿ. ನಾನು ಕೂಡ ಅಧಿಕಾರಿಗಳು ಕೂಡ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೋಡ್ತಾ ಇರ್ತಾರೆ. ಅದು ಕೂಡ ಕಣ್ತಪ್ಪಿಸಿ, ಅವರು ಅಧಿಕಾರಿಗಳ ಕಣ್ತಪ್ಪಿಸಿ ಹೆಚ್ಚು ದರವನ್ನು ಕಲೆಕ್ಟ್ ಮಾಡಿದ್ರೆ ಅವ್ರ ಮೇಲೆ ಶಿಕ್ಷಾರ್ಹ ಅಪರಾಧ, ಅವ್ರ ಮೇಲೆ ಕೇಸ್ನ ಬಿಡು ಮಾಡಿ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸ್ತಾರೆ. ಅಧಿಕಾರಿಗಳು ಮುಂದುವರಿಬೇಕಂತೇಳಿ ನಾವೆಷ್ಟೇ ಮಾತನಾಡಿ, ನಾವೆಷ್ಟೇ ವಿಸಿಟ್ ಮಾಡಿದ್ರು ಕೂಡ ನಿರಂತರವಾಗಿ ಆ ಸಿಬ್ಬಂದಿ ನಮ್ಮದೇನಿದೆ, ನಮ್ಮ ವ್ಯವಸ್ಥೆಯನ್ನು, ಸಾರಿಗೆಯ ಅಧಿಕಾರಿಗಳೇನಿದೆ, ಅಧಿಕಾರಿಗಳು ಅವರುಗಳು ಇದರ ಮುತುವರ್ಜಿಯನ್ನು ವಹಿಸಿ ಮಾಡಿದ್ರೆ ಮಾತ್ರ ಇದು ನಿರಂತರವಾಗಿ ಇದರಲ್ಲಿ ಏನಾದರೂ ಒಂದು
ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದ್ಮೇಲೆ ಅವರಿಗೆ ನಾನು ಕೇಳ್ಕೊಳ್ತೀನಿ, ಅಧಿಕಾರಿಗಳು ಮುನ್ನೆಚ್ಚರಿಕೆ ತೆಗೆದುಕೊಂಡು ಇನ್ನು ಮುಂದೆ ಈ ಥರ ಆಗದಂಗೆ ಸದಾಕಾಲ ತಮ್ಮ ಒಂದು ಕಣ್ಗಳಿಗೆ ನಡೀತಕ್ಕಂಥ ಈ ಕೆಲಸವನ್ನು ತಾವು ನೋಡಿ ಇದರಲ್ಲಿ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ತಾಕೀತು ಮಾಡಬೇಕು. ಇಲ್ಲಿ ಶೌಚಾಲಯ ಇರಬಹುದು, ಅಂಗಡಿ ಮುಗ್ಗಟ್ಟು. ಸಾಧನೆ ಮಾಡಲು ಕನಸು ಹೊತ್ತ ಆಕಾಂಕ್ಷಿಗಳಿಗೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಯಶಸ್ಸಿನ ಕೀಲಿಕೈ ಎಂದು ಬೇಲೂರಿನಲ್ಲಿ ತಹಶೀಲ್ದಾರ್ ಎಂ ಮಮತಾರವರು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು. ಬೇಲೂರಿನ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ಅವರು ವಿದ್ಯಾರ್ಥಿ ನಿಲಯವನ್ನು ಪರಿಶೀಲಿಸಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಅಧ್ಯಯನ ಮಾಡಬೇಕು, ಓದಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ನಿರಂತರ ಅಧ್ಯಯನ ನಡೆಸಿದಲ್ಲಿ ಯಶಸ್ಸಿನ ದಾರಿ ಸುಗಮವಾಗಲಿದೆ. ವಿದ್ಯಾರ್ಥಿಗಳು ಓದುವ ವಯಸ್ಸಿನಲ್ಲಿ ಕಾಲಹರಣ ಮಾಡಬಾರದು. ಅಮೂಲ್ಯವಾದ ಸಮಯವನ್ನು ಜ್ಞಾನಾರ್ಜನೆಗಾಗಿ ಮೀಸಲಿಟ್ಟು ಶ್ರದ್ಧೆಯಿಂದ ಕಲಿತುಕೊಳ್ಳಬೇಕು. ಈ ಮೂಲಕ ದೇಶದ ಆಸ್ತಿಯಾಗಬೇಕು. ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪಡುವ ಶ್ರಮವನ್ನು ವಿದ್ಯಾರ್ಥಿಗಳು ಅರ್ಥಕೊಳ್ಬೇಕು. ಬದುಕಿನಲ್ಲಿ ಯಶಸ್ಸು ಗಳಿಸೋಕೆ ಕಠಿಣ ಪರಿಶ್ರಮ ಒಂದೇ ಕೀಲಿಕೈ ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು. ಮನೆ ಇಲ್ಲ ಅಂತ ಹೇಳ್ತಾರೆ, ಹಾಗಾಗಿ ನಿಮಗೆಲ್ರಿಗೂ ಮನೆ ಆಗೋ ತನಕ ನನಗಂತೂ ಮನೆ ಬೇಡ ಅಂತ ಹೇಳಿದಾಗ ಅಲ್ಲಿಂದ ಮನೆ ಮಂಚಮ್ಮ ಅಂತ ದೇವಿ ಇದ್ದವಳು ಮನೆ ಮಂಚಮ್ಮ ಅಂತ ಪ್ರಸಿದ್ಧಿ ಆಗ್ತಾಳೆ ಮ್ಯಾಮ್. ಅದು ಒಂದು ಸ್ಟೋರಿ. ಇದ್ರದ್ದು ಏನು ಮಾರಲಿ ಮ್ಯಾಮ್? ಮಾರಲ್ ಬಂದ್ಬಿಟ್ಟು ದೇವರು ಅದು ಇದ್ರದ್ದು ಎಲ್ಲರಿಗೂ ಮನೆ ಆಗೋ ಥರ ನನಗೂ ಮನೆ ಬೇಡ ಅಂತ ಹೇಳ್ತಾಳಲ್ಲ, ಅದು ಒಂದು ಮಾರಲ್ ಆಗುತ್ತೆ ಮ್ಯಾಮ್. ಅಂದರೆ ದೇವರು ಯಾರಿಗೂ ಮನೆ ಇರಲ್ವಲ್ಲ ಅಲ್ಲಿ, ಅದ್ರದ್ದು ಒಂದು ಎಲ್ಲರಿಗೂ ಆಗೋ ಥರ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲಿ ಭಾವನೆಗಳು. ಯಾರು ಹೇಳ್ತೀರಾ? ಈ ಪಾಠದ್ದು ಮಾರಲಿ ಏನು ಅಂತ ಹೇಳಿ. ಇದು ಸ್ಟೋರಿ ಎಲ್ಲ ಹೇಳಿದ್ರಲ್ಲ, ಮಾರಲಿ ಏನಿರಬೇಕು? ಯಾರು ಹೇಳ್ತೀರಾ? ಫೆಬ್ರವರಿ 28 ಏನಿತ್ತು? ಯಾವ ದಿನ? ಏನಕ್ಕೆ ನಾವು ಸೈನ್ಸ್ ಡೇ ಆಚರಣೆ ಮಾಡ್ತೀವಿ? ವೈಜ್ಞಾನಿಕವಾಗಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕು ಅನ್ನೋದೇ ಈ ಪದ್ಯದ ಸಾರ. ಈ ಸಂದರ್ಭದಲ್ಲಿ ನಿಲಿಯ ಪಾಲಕರು, ಸಿಬ್ಬಂದಿ ಸಂತೋಷ್, ಹಾಸ್ಟೆಲ್ ಅಡಿಗೆ ಸಿಬ್ಬಂದಿಗಳು ಹಾಜರಿದ್ದರು. ಸಕಲೇಶಪುರದಲ್ಲಿ ಜೈ ಕರ್ನಾಟಕ ಸಂಘ ಮಾರ್ಚ್ 8ರ ಸಂಜೆ 6 ಗಂಟೆಗೆ ಪೂರ್ಣಚಂದ್ರ ತೇಜಸ್ವಿ ರಂಗ ಮಂದಿರದಲ್ಲಿ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಆಯೋಜಿಸಿದೆ ಎಂದು ರಂಗಕರ್ಮಿ ಪ್ರಸಾದ್ ರಾಕ್ಷಿದೆ ಅವರು ತಿಳಿಸಿದರು. ಸಕಲೇಶಪುರದ ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇಮಾವತಿಯ ವರಪುತ್ರರಾದ ಎಸ್ಕೆ ಕರೀಂ ಖಾನ್ ಅವರ ಸ್ಮರಣಾರ್ಥ ರಾಜ್ಯಮಟ್ಟದ ಸೌಹಾರ್ದ ಪ್ರಶಸ್ತಿ ನೀಡಬೇಕು ಎಂಬ ಉದ್ದೇಶದಿಂದ ಜೈ ಕರ್ನಾಟಕ ಸಂಘ ಬೆಳ್ಳೇಕೆರೆ ಮತ್ತು ಕರೀಂ ಖಾನ್ ಅವರ ಆತ್ಮೀಯ ಬಳಗದವರ ಜೊತೆಗೆ ಚರ್ಚಿಸಿ ಈ ಪ್ರಶಸ್ತಿಯನ್ನು ನೀಡೋಕೆ ನಿರ್ಧರಿಸಲಾಗಿದೆ. ಅವರ ಕೊಡುಗೆಗಳು ಸಮುದಾಯದ ಸೌಹಾರ್ದವನ್ನು ಉತ್ತೇಜಿಸಲು ಮತ್ತು ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅವರ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಅಂತ ಹೇಳಿದರು. ನಮಸ್ಕಾರ ಗೆಳೆಯರೆ. ನಮ್ಮ ಜೈ ಕರ್ನಾಟಕ ಸಂಘ ಬೆಳ್ಳೇಕೆರೆ ಹಾಗೂ ನಮ್ಮ ನಾಡಿನ ಹಿರಿಯ ಕವಿ ಶ್ರೀ ಸುಬ್ಬು ಹಳೆಯರ್ ಅವರ ಜೊತೆಯಲ್ಲಿ ಕರೀಂ ಖಾನ್ ಅವರ ಕುಟುಂಬದವರು, ಇನ್ನೂ ಅನೇಕ ಜನ ಸಹೃದಯರು, ಸಮಾನ ಮನಸ್ಕರು ಸೇರಿ ಈ ಸಾರಿ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ನಮ್ಮ ಜೈ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೀತಾ ಇದೆ. ಏನಂದರೆ ಕರೀಂ ಖಾನ್ ಅವರು ನಮ್ಮ ನಾಡಿನ ಹೆಮ್ಮೆಯ ಹೇಮಾವತಿಯ ವರಕುವರ ಅಂತ ಹೆಸರು ಪಡೆದವರು, ಭಾಳ ದೊಡ್ಡ ಸಾಧನೆ ಮಾಡಿರೋರು. ಸಾಹಿತ್ಯ, ಕಲೆ ಅಂದರೆ ರಂಗಭೂಮಿ, ಅದರ ಜೊತೆಯಲ್ಲಿ ಜಾನಪದ ಲೋಕದಲ್ಲಿ
ಒಂದು ದೊಡ್ಡ ಸಾಧನೆ ಮಾಡಿದವರು. ಅದೇ ರೀತಿಯಲ್ಲಿ ದೊಡ್ಡ ಮಾನವತಾವಾದಿ ಕೂಡ. ಗಾಂಧಿ ಅನುಯಾಯಿಯಾಗಿ ಅವರು ಸುಮಾರು 7 ಸಾರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಜೈಲುವಾಸ ಕಂಡವರು. ಆ ನಂತರ ನಮ್ಮದೇ ಸರ್ಕಾರದ ವಿರುದ್ಧ ಕರ್ನಾಟಕ ಏಕೀಕರಣಕ್ಕಾಗಿ ಕೂಡ, ಈ ಕನ್ನಡ ನಾಡಿನ ಸೇವೆಗಾಗಿ ಕೂಡ ಜೈಲುವಾಸ ಕಂಡಂಥ ಮಹಾನ್ ವ್ಯಕ್ತಿ. ಈ ಚಳವಳಿಯ ಕಾರಣಕ್ಕಾಗಿ ಅವರು ಸಿಕ್ಕಿದಂಥ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ಕಳ್ಕೊಳ್ಬೇಕಾಯಿತು. ಆದರೆ ಅದಕ್ಕೆ ಯಾವುದಕ್ಕೂ ಅಂಜದೆ ಅವರು ಕೆಲಸ ಮಾಡ್ತಾ ಬಂದವರು. ಇಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಸಮಾರಂಭಕ್ಕೆ ಸಕಲ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹೋರಾಟಗಾರರನ್ನು ಪಾಲ್ಗೊಳ್ಳುವುದಕ್ಕೆ ಸಂಘಟಕರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಳ್ಳೇಕೆರೆ ಜಯ ಕರ್ನಾಟಕ ಸಂಘದ ರಾಜಶೇಖರ್, ರಾಧೆ ರಕ್ಷಿದಿ ಉಪಸ್ಥಿತರಿದ್ದರು. ಸ್ಪರ್ಧಾ ಜಗತ್ತನ್ನ ಎದುರಿಸಲು ಸರ್ವ ಸನ್ನದ್ಧವಾಗಿ ನಿಂತ ನಿಮ್ಮ ಮುದ್ದು ಮಗುವಿಗೊಂದು ಸುಂದರ ವಾತಾವರಣವಿರುವ ಶಾಲೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇದು ನಿಮಗಾಗಿ ಅದ್ಭುತವಾದ ಅವಕಾಶವೊಂದನ್ನ ನೀಡಿ ನಿಮ್ಮ ಮಗುವಿನ ಅಂತರಾಳದಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಲು ಸಜ್ಜಾಗಿ ನಿಂತಿದೆ ಹಾಸನದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ಗಳಲ್ಲಿ ಒಂದಾದ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಸ್ಕೂಲ್. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ವಿಶೇಷತೆಗಳು: ಶಾಂತತೆಯ ನಿಸರ್ಗದ ಮಡಿಲಿನಲ್ಲಿ ಗುರುಕುಲ ಪದ್ಧತಿಯ ಜೊತೆಗೆ ಅತ್ಯದ್ಭುತವಾದ ತಾಂತ್ರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ದೂರದೃಷ್ಟಿಯುತವಾದ ವಿದ್ಯಾಭ್ಯಾಸ, ಪೋಷಣೆಯ ಮತ್ತು ಸುರಕ್ಷಿತ ಪರಿಸರವನ್ನ ನಮ್ಮ ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯು ಒದಗಿಸುತ್ತಾ ಇದ್ದು, ವಿದ್ಯಾರ್ಥಿಯನ್ನ ಸಮಾಜದ ಉತ್ತಮ ನಾಗರಿಕನನ್ನಾಗಿ ರೂಪಿಸುವ ಮೌಲ್ಯಯುತವಾದ ಶಿಕ್ಷಣ ಪದ್ಧತಿಯನ್ನ ಒಳಗೊಂಡಿದೆ. ಕಿಂಡರ್ಗಾರ್ಟನ್ ಮಕ್ಕಳಿಗೆ ಕೌಶಲ್ಯಯುತವಾದ ಸ್ಪೆಷಲೈಸ್ಡ್ ಪಠ್ಯದ ಜೊತೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಡ್ವಾನ್ಸ್ಡ್ ಲ್ಯಾಬ್ನ ವ್ಯವಸ್ಥೆ, ನುರಿತ ಸಿಬಿಎಸ್ಇ ಪಠ್ಯಕ್ರಮದ ಅನುಭವಿ ಅಧ್ಯಾಪಕರ ಜೊತೆಗೆ ಅತ್ಯಾಧುನಿಕ ಸ್ಮಾರ್ಟ್ ಬೋರ್ಡ್ಗಳನ್ನು ಒಳಗೊಂಡಿರುವಂತಹ ತರಗತಿಗಳ ವ್ಯವಸ್ಥೆ, ಪರಿಣಿತರಿಂದ ಹ್ಯಾಂಡ್ ರೈಟಿಂಗ್ ತರಬೇತಿ, ವಿಶೇಷ ಪರಿಣಿತರಿಂದ 8ನೇ ತರಗತಿಯಿಂದಲೇ ಎಲ್ಲಾ ಮಕ್ಕಳಿಗೆ ಸಿಇಟಿ, ನೀಟ್, ಜೆಇಇ ಫೌಂಡೇಶನ್ ತರಗತಿಗಳು, ಜಿಪಿಎಸ್ ಸೌಲಭ್ಯದೊಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಕರಾಟೆ, ಡ್ಯಾನ್ಸ್, ರೋಬೋಟಿಕ್ ಕ್ಲಾಸಸ್, ಡ್ರಾಯಿಂಗ್, ಚೆಸ್ ಮುಂತಾದ ಕ್ರೀಡೆಗಳಿಗೆ ನುರಿತ ತರಬೇತಿದಾರರಿಂದ ತರಗತಿಗಳನ್ನು ನೀಡಲಾಗ್ತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ ಇಂತಹ ಭಾಷಾವಾರು ಕಲಿಕಾ ಬೆಳವಣಿಗೆಗೆ ಹಲವಾರು ಹೊಸ ಮಾರ್ಗದರ್ಶಕ ವಿಧಾನಗಳನ್ನು ಅಳವಡಿಸಲಾಗಿದೆ. ಶಾಲಾಂಗಣದಲ್ಲಿಯೇ ಕ್ಯಾಂಟೀನ್ ಸೌಲಭ್ಯ, ಯಾವುದೇ ರೀತಿಯ ಡೊನೇಷನ್ ಇರೋದಿಲ್ಲ. 2025-26ನೇ ಸಾಲಿನ ದಾಖಲಾತಿ ಪೂರ್ವ ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ಪ್ರಾರಂಭವಾಗಿದೆ. ಈಗಲೇ ನಿಮ್ಮ ಮಗುವಿನ ನೋಂದಣಿ ಮಾಡಿಸಿ. ಮಗುವಿನ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನ ಟೈಮ್ಸ್ ಗುರುಕುಲದೊಂದಿಗೆ ಆರಂಭಿಸಿ. ಹಾಸನದ ಆಕಾಶವಾಣಿ ಹಿಂಭಾಗದ ಎಸ್ಸಿ/ಎಸ್ಟಿ ಪೋಸ್ಟ್ ಮ್ಯಾಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ 2 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಎಚ್ಪಿ ಸ್ವರೂಪ್ ಗುರುವಾರ ಗುದ್ದಲಿ ಪೂಜೆ ಮಾಡಿ ಚಾಲನೆಯನ್ನ ನೀಡಿದರು. 2 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಎಚ್ಪಿ ಸ್ವರೂಪ್ ಗುರುವಾರ ಗುದ್ದಲಿ ಪೂಜೆಯನ್ನ ಮಾಡಿ ಚಾಲನೆ ನೀಡಿದರು. ಹಾಸನದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯದ ಕಾಮಗಾರಿಯನ್ನ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿ, ಹೆಚ್ಚುವರಿ 6 ಕೊಠಡಿ ಮತ್ತು ಡೈನಿಂಗ್ ಹಾಲ್ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆಯನ್ನ ಮಾಡಲಾಗಿದೆ. ಶೀಘ್ರದಲ್ಲಿಯೇ ಕಾಮಗಾರಿ ಮುಗಿದು ಹಾಸ್ಟೆಲ್ನ ಮಕ್ಕಳಿಗೆ ಅನುಕೂಲವಾಗಲಿದೆ. 2 ಕೋಟಿಯಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಉಳಿದ ಹಣವೂ ಕೂಡ ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿದೆ ಅಂತ ತಿಳಿಸಿದರು. ಗುದ್ದಲಿ ಪೂಜೆಯನ್ನ ಹಾಸ್ಟೆಲ್ನ ಹೆಚ್ಚುವರಿ ಕೊಠಡಿಗಳು ಮತ್ತು ಡೈನಿಂಗ್ ಹಾಲ್ನ ಒಂದು ಕೊಠಡಿನ ಏನು ನಾವು ಚಾಲನೆ ಕೊಟ್ಟಿದ್ದೀವಿ. ಗುದ್ದಲಿ ಪೂಜೆ ಮುಖಾಂತರ ಶೀಘ್ರದಲ್ಲೇ ನಮ್ಮ ಎಲ್ಲ ಯುವಕರಿಗೆ ಹಾಸ್ಟೆಲಿನ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಒಂದು ಅನುಕೂಲ ಆಗೋಕ್ಕೆ 1 ಕೋಟಿ ವೆಚ್ಚದಲ್ಲಿ ಈಗಾಗಲೇ 2 ಕೋಟಿಲಿ 1 ಕೋಟಿ ಈಗಾಗಲೇ ರಿಲೀಸ್ ಆಗಿದೆ ಮತ್ತು ಇನ್ನು 99 ಲಕ್ಷ ಹಣ ಬಿಡುಗಡೆ ಆಗುತ್ತೆ. ಶೀಘ್ರದಲ್ಲೇ ಒಂದು ಕೆಲಸವನ್ನು ಶೀಘ್ರದಲ್ಲಿ ಮುಗಿಸುವಂಥ ಕೆಲಸನ ಮಾಡ್ತೀವಿ. ಹಾಸ್ಟೆಲಲ್ಲಿ ಮುಂದಿನ ವಾರದಿಂದ ನಾವು ಅದನ್ನು ಕೂಡ ಈಗಾಗಲೇ ನಮ್ಮ ADC ಅವರು ಶಾಂತಲ್ ಅವರು ಕೂಡ ಪ್ರತಿಯೊಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಾಸ್ಟೆಲ್ನ ಕುಂದುಕೊರತೆಯನ್ನು ನೋಡಿದ್ದಾರೆ. ನಾವು ಕೂಡ ಅವ್ರ ಜೊತೆಲಿ ಹೋಗಿ ವೀಕ್ಷಣೆ ಮಾಡಿದ್ವಿ. ಅವ್ರದ್ದು ನಾವು ಕೂಡ ಮುಂದಿನ ವಾರದಲ್ಲಿ ಏನು ಮಕ್ಕಳನ್ನ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಮನು ಕುಮಾರ್ ಅವರು ಕೂಡ AD ಅವರು ಅವ್ರ ಜೊತೆ ಚರ್ಚೆ ಮಾಡಿ ಏನೇನು ಕೆಲಸಗಳಾಗಬೇಕು, ಮಕ್ಕಳಿಗೆ ಏನೇನು ಅನಾನುಕೂಲ ಇದೆ ಅದನ್ನೆಲ್ಲ ಸರಿಪಡಿಸೋದು ಕೆಲಸ ಮಾಡ್ತೀವಿ. 2 ಕೋಟಿ ವೆಚ್ಚದಲ್ಲಿ ಏನೇನು ಮಾಡ್ತೀವಿ? 2 ಕೋಟಿ ವೆಚ್ಚದಲ್ಲಿ ಒಂದು ಡೈನಿಂಗ್ ಹಾಲ್ ಮತ್ತು 6 ರೂಮ್ಗಳು, ಅವ್ರಿಗೆ ಕೊಠಡಿಗಳು ಮತ್ತು ಅದಕ್ಕೆ ಅಡುಗೆ ಮನೆ ಎಲ್ಲ ಒಂದು 2 ಕೋಟಿ ವೆಚ್ಚದಲ್ಲಿ ಅದನ್ನು
ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ದೊಡ್ಡಗದವನಹಳ್ಳಿ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮನುಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಹಣವನ್ನು ಸರಿಯಾದ ಸಮಯಕ್ಕೆ ಜಮೆ ಮಾಡಬೇಕು ಮತ್ತು ಗ್ಯಾರಂಟಿ ಕ್ಯಾಲೆಂಡರ್ ಘೋಷಣೆ ಮಾಡಲು ಆಗ್ರಹಿಸಿ ಹಾಸನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪಕ್ಷದಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಹಾಸನದಲ್ಲಿ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಮತ್ತು ಎಚ್.ಕೆ. ಕುಮಾರಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವು ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳ ಭರವಸೆಯೊಂದಿಗೆ ಅಧಿಕಾರಕ್ಕೆ ಏರಿದೆ. ಆದರೆ ಆರಂಭದಿಂದಲೂ ಪ್ರತಿ ತಿಂಗಳು ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಹಾಕದೇ ಇರುವುದನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯನವರು ಬಜೆಟ್ ರೂಪಿಸುವಲ್ಲಿ ನಿರತರಾಗಿದ್ದೀರಿ. ವಿಪರ್ಯಾಸವೆಂದರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಹಣಕ್ಕಾಗಿ 3-4 ತಿಂಗಳು ಕಾಯಬೇಕಾಗಿದೆ. ಇಂದು ಅವರ ಮುಂದಿನ ಭಾಗವಾಗಿ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹಿಸುತ್ತೇವೆ ಅಂತ ಹೇಳಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನು ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ತುರಾತುರಿಯಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು, ಯಾವುದೊಂದು ಸಹ ದಡಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಯುವ ನಿಧಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಂಥದ್ದು ಅದೇ ಇದಲ್ವ ಯುವ ಗೃಹ ಜ್ಯೋತಿ, ಇದೆಲ್ಲ ಕೊಟ್ಕೊಂಡು ಅಧಿಕಾರಕ್ಕೆ ಬಂದಾದ್ಮೇಲೆ ಸರಿಯಾದ ಫಲಾನುಭವಿಗಳಿಗೆ ಆಯ್ಕೆಯಲ್ಲೂ ಸರಿ ಆಗ್ಲಿಲ್ಲ. ಬಹಳಷ್ಟು ಜನಕ್ಕೆ ಅನ್ಯಾಯ ಆಯಿತು. ಕಾಲಕ್ಕೆ ತಕ್ಕನಾಗಿ ಸರಿಯಾಗಿ ಕೊಡಕ್ಕೆ ವ್ಯವಸ್ಥೆ ಆಗಲೇ ಇಲ್ಲ. ಗೃಹಲಕ್ಷ್ಮಿ ಕಳೆದ 4 ತಿಂಗಳಿಂದ ಪೇಮೆಂಟ್ ಆಗಲಿಲ್ಲ. ಅವ್ರು ತಿಳ್ಕೊಂಡಿದ್ದಾರೆ. ಮತ್ತೆ ಯಾವ್ದಾದ್ರು ಚುನಾವಣೆ ಬಂದ್ರೆ, ರಾಮನಗರ ಚುನಾವಣೆ ಬಂತು, ಅದ್ರ ಜೊತೆಗೆ 3 ಉಪಚುನಾವಣೆ ನಡೆದು ಆಗ ಬಿಡುಗಡೆ ಆಯ್ತು ದುಡ್ಡು. ಇವತ್ತು ಸಹ ಬರಲಿಲ್ಲ. ನೆಕ್ಸ್ಟ್ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಜೂನ್ ತಿಂಗಳಿಗೆ ಏನಾರು ಆದ್ರೆ ಆಗ ಬಿಡುಗಡೆ ಮಾಡೋಕ್ಕೆ ಇವರು ಕಾಯ್ಕೊಂಡಿದ್ದಾರೆ. ಅದಕ್ಕೆ ನಮ್ದು ವಿರೋಧ ಇದೆ. ಶಕ್ತಿ ಯೋಜನೆ ಅನ್ಕೊಂಡು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು, ಬಸ್ಗಳೇ ಇಲ್ಲ. ಮತ್ತೇನು ರೂಟ್ಗಳು ಓಡಾಡ್ತಿದ್ದು ಆ ರೂಟ್ ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ, ಕಡಿಮೆ ಮಾಡಿದ್ದಾರೆ. ಹೊಸ ಬಸ್ಗಳು ತಾಣೋ ಶಕ್ತಿ ಸರ್ಕಾರಕ್ಕಿಲ್ಲ, ಹೊಸ ರೂಟ್ಗಳಿಲ್ಲ. ಸ್ಟೂಡೆಂಟ್ಸ್ಗೆ ಇನ್ ಟೈಮಿಗೆ ಅಥವಾ ಕಾರ್ಮಿಕರಿಗೆ ಇನ್ ಟೈಮ್ಗೆ ಅವ್ರಿಗೆ ಕೆಲಸ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಪರಿಸ್ಥಿತಿಗೆ ನಂಬರ್ 1 ಇಡೀ ದೇಶದಲ್ಲಿ ಆಗ್ತಕ್ಕಂಥ KSRTC ಇವತ್ತು 5-6ನೇ ಸಾಲಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯುವ ನಿಧಿ ಇಂಪ್ಲಿಮೆಂಟ್ ಮಾಡಿದ್ರು. ಮತ್ತು ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಎಲ್ಲ ಕಡೆ ಇವತ್ತು ಸಾಂಕೇತಿಕ ಧರಣಿ, ಪ್ರತಿಭಟನೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದೆ. ಆ ರೀತಿ ನಾವು ಕೂಡ ಹಾಸನದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮತ್ತೊಂದು ಯಾವುದು ಮಾಡ್ತಾ ಇಲ್ಲ, ಸಾಂಕೇತಿಕವಾಗಿ DC ಅವ್ರಿಗೊಂದು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಅದರಲ್ಲಿ ಸರ್ಕಾರ ಸಂಪೂರ್ಣ ಇವತ್ತು ಅಭಿವೃದ್ಧಿ ಕಾರ್ಯ ಮಾಡೋದ್ರಲ್ಲಿ ಸಂಪೂರ್ಣ ಎಡವಿದೆ, ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ. ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇಲ್ಲ, ಗ್ಯಾರಂಟಿ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅಂದ್ರೆ ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ, ನಾವಲ್ಲ, ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ. ಆಮೇಲೆ ಜೊತೆಗೆ ನಿಗಮಗಳಿಗೆ ಏನು ಹಣ ಬಿಡುಗಡೆ ಆಗ್ತಿದೆ, ಸುಮಾರು 8-10 ನಿಗಮಗಳು, ಅದು ನಮ್ಮ ಪರಿಶಿಷ್ಟ ಜಾತಿ ನಿಗಮ ಇರ್ಬೋದು, ಯಾವುದೇ ಸಮಾಜದ ನಿಗಮ ಇರ್ಬೋದು, 25% ಮಾತ್ರ ಹಣ ಖರ್ಚಾಗಿದೆ, ಪೂರ್ತಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ದಲಿತ ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜೆಡಿಎಸ್ ಮುಖಂಡರಾದ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಸಮೀರ್, ಲಕ್ಷ್ಮಣ್, ರುದ್ರೇಗೌಡ, ಸಂಗಮ್, ದಯಾನಂದ್ ಕುಮಾರ್, ಸೈಯದ್ ಅಕ್ಬರ್ ಇತರರು ಉಪಸ್ಥಿತರಿದ್ದರು. ಮದ್ಯ ಮತ್ತು ಮಾದಕ ವಸ್ತುಗಳನ್ನು ಬಳಸುವವರಿಗೆ ಹಾಗೂ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ಎಂದು ಹಾಸನದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಅವರು ಎಚ್ಚರಿಸಿದರು. ಡೈರಿ ವೃತ್ತದ ಬಳಿ ಇರುವ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕಿರಣವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಹೆಚ್ಚಿನ ಬಳಕೆಯಿಂದ ಸಮಾಜ ಯಾವ ರೀತಿ ಬೆಳೆಯುತ್ತಿದೆ ಹಾಗೂ ಸಮಾಜ ಯಾವ ಕಡೆ ಹೋಗ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಗಾಂಜಾಕ್ಕೆ ಒಳಪಡುವ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವುದು ಕಂಡು ಬಂದರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ತಿಳಿಸಿದರು. ಅದರ ಇಂಪಾರ್ಟೆನ್ಸ್ ಅಥವಾ ಹಾವಳಿ ಅಥವಾ ಇನ್ಯಾವ ಥರ ತಗೊಳ್ಳಿ, ಯಾವ ಲೆವೆಲ್ಗೆ ಬೆಳೀತಾ ಇದೆ ಅಥವಾ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೋಬಹುದು.
ಕೆಲವರು ಅನಿಸ್ಬೋದು ಇದೇನೋ ಮಾತಾಡ್ತಿದ್ರೆ ಬರೀ ಯಾರೋ ಒಂದು ಬೋರ್ಡ್ ಹಾಕಿದ್ದೆಲ್ಲ ಮಾಡ್ತಾರಲ್ಲ ಎಲ್ಲ ಇದೆ. ಬಹುಶಃ ಹಾಸನದಲ್ಲಿ ಕಡಿಮೆ ಅನ್ನಿಸ್ತದೆ. ನಾನು ನೋಡಿದ್ರಲ್ಲಿ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ನೋಡಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಮಲ್ಲೇಶ್ವರ SCP ಇದ್ದೆ 2020-21. ನನಗೆ ಯಾವಾಗ ಬಂದು ಹೇಳ್ತಾರೆ, ಸರ್ ಒಂದು ಮನೆಯಲ್ಲಿ ಒಬ್ಬರು ಲೇಡಿ ಇದ್ದರೆ ಸ್ವಲ್ಪ ಹೇಳಿದ್ರು, ಅವ್ರ ಮನೆಗೆ ಇದನ್ನೆಲ್ಲ ಮಗಳ ಮುಖಾಂತರ ಕಳಿಸ್ಕೊಂಡಿದ್ದಾರೆ ಅಂತ ಫ್ರೆಂಡ್ಸ್ ಮಗಳ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸರಿ ಏನೇ ಹೇಳ್ಬೋದು ಬಿಡು ಅಂತ ಹೇಳಿ ನಂತರ ಆಯನ ಬಾಳಿಕೆ ಬಂದರು. ಮನೆಯಲ್ಲಿದ್ದಂಥ ಸುಮಾರು 100 ಗ್ರಾಮ್ನಷ್ಟು ಒಡವೆಗಳನ್ನ ಮಗಳ ಮುಖಾಂತರ ತರಿಸ್ಕೊತಾರೆ. ತರಿಸ್ಕೊಂಡಿರೋದಾದ್ರೆ ಅವ್ರ ಫ್ರೆಂಡ್ಸ್. ಯಾಕೆಂದರೆ ಇವನು ಡ್ರಗ್ ಅಡಿಕ್ಟ್ ಆಗಿದ್ದ. ಆ ಟೈಮಲ್ಲಿ ಕೂಡ ಇನ್ನೂ ಒಂದು ಪೂರ್ತಿ ರಿಲೀಸ್ ಆಗಿಲ್ಲ ತುಂಬ. ಅವ್ರೇನು ಮಾಡಿದ್ದಾರೆ, ಕೊಡ್ತೀವಿ ಅಂತ ಎದುರಿಸಿ ಹೊಡೆದು ಮತ್ತೆ ಇವನು ಇದಕ್ಕೋಸ್ಕರ ಎಲ್ಲ ಸೇರಿ ಅಷ್ಟೊಂದು ಒಡವೆನ ತರಿಸ್ಕೊಂಡಿರ್ತಾರೆ. ಕೊನೆಗೆ ಅವನ ಕಡೆಯಿಂದ ಒಂದು ಕಂಪ್ಲೇಂಟನ್ನೆಲ್ಲ ಮಾಡಿದ್ವಿ. ನಂತರದಲ್ಲಿ ಅವನನ್ನೇ ನಾವು ಇನ್ಫಾರ್ಮರ್ ಆಗಿ ಯೂಸ್ ಮಾಡ್ಕೊಂಡು ಅವನ ಮುಖಾಂತರ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಮತ್ತೆ ಡ್ರೈವ್ ಮಾಡ್ತಾ ಹೋದ್ವಿ. ಅದರಲ್ಲಿ ಕೆಲವೆಲ್ಲ ಲೋಕಲ್ ಇದ್ರು ಕೂಡ ಇನ್ನು ಬಹಳಷ್ಟು ಜನ ಹೊರದೇಶದಿಂದ ಆಫ್ರಿಕನ್ ಸೇರಿ ಬಂದು ನಮ್ಮಲ್ಲಿದ್ದಾರೆ ಬೆಂಗಳೂರಲ್ಲಿ. ಮೆಜಾರಿಟಿ ಅವರು ಇದಕ್ಕೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರ್ತಾರೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲ ಗಿರೀಶ್, ಹಾಸನಾಂಬ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮನೋವೈದ್ಯರಾದ ಡಾಕ್ಟರ್ ಪುನೀತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಮೀನಾಕ್ಷಮ್ಮ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದ ಕೈಗಾರಿಕಾ ಪ್ರದೇಶದಲ್ಲಿರುವ ಮಾಲೀಕ ಅಮೀದ್ ಅವರಿಗೆ ಸೇರಿದ ಸೂರ್ಯ ಶಾಮಿಲ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಕೈಗಾರಿಕಾ ಪ್ರದೇಶದ ಪ್ಲೇವುಡ್ ಕೈಗಾರಿಕಾ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಮರಗಳು ಬೆಂಕಿಗೆ ಆಹುತಿಯಾಗಿವೆ. ಗುರುವಾರ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ತಯಾರಿಸಿ ದಾಸ್ತಾನು ಇರಿಸಿದ ಪ್ಲೇವುಡ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಮಾಹಿತಿ ನೀಡಿದ್ದರಿಂದ ಕೆಲವೇ ಅಂತರದಲ್ಲಿರುವ ಅಗ್ನಿಶಾಮಕ ದಳದವರು ತಕ್ಷಣವೇ ಬಂದು ಬೆಂಕಿ ನಂದಿಸಿದರು. ಆದರೂ ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳು ಬೆಂಕಿ ತಗುಲಿ ನಿರುಪಯುಕ್ತವಾಗಿವೆ. ಪ್ಲೈವುಡ್ ಕೈಗಾರಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ದಳದ ನೌಕರರು ಬೆಂಕಿ ನಂದಿಸಿರುತ್ತಾರೆ. ಬೆಂಕಿಯ ರಭಸಕ್ಕೆ ಅಗ್ನಿಶಾಮಕ ದಳದ ಮಿನಿ ವಾಹನದ ಬಿಡಿಭಾಗಗಳಿಗೆ ಬೆಂಕಿ ತಗುಲಿದೆ. ಠಾಣಾಧಿಕಾರಿ ಸೋಮಶೇಖರ್ ಹಾಗೂ ಚಾಲಕ ಜನಾರ್ದನ್, ವಿಷ್ಣು ಅವರ ಕೈಗಳಿಗೆ ಬೆಂಕಿ ತಗುಲಿ ಗಾಯಗಳಾಗಿವೆ. ಬೆಂಕಿ ನಂದಿಸೋಕೆ ಹಾಸನ, ಚನ್ನರಾಯಪಟ್ಟಣ, ಹೊಳೆನರಸೀಪುರ ಅಗ್ನಿಶಾಮಕ ದಳದ ವಾಹನಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಬೆಂಕಿ ನಂದಿಸಿರುತ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಶಕ್ತಿ ಯೋಜನೆ ಬಗ್ಗೆ ಪರಿಶೀಲನೆ ನಡೆಸಿದ ರಾಜ್ಯ ಗ್ಯಾರಂಟಿ ಸಮಿತಿಯ ಪುಷ್ಪಾ ಅಮರನಾಥ್. ರಾಜ್ಯ ಸರ್ಕಾರದ ಆಡಳಿತ ವಿರುದ್ಧ ಜೆಡಿಎಸ್ ಪ್ರತಿಭಟನೆ, 5 ಗ್ಯಾರಂಟಿ ವಿಫಲ ಆರೋಪ. ಮಾರ್ಚ್ 8ಕ್ಕೆ ಸಕಲೇಶಪುರ ರಕ್ಷಿದ್ದಿಯಲ್ಲಿ ಕರೀಂ ಖಾನ್ ಹಾಗೂ ಅಮೃತ ಪ್ರಶಸ್ತಿ ಪ್ರದಾನ, ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾಹಿತಿ.